ಚುನಾವಣೆ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಆಗುತ್ತೆ ಅಥವಾ ಇನ್ನೊಂದು ಗಲಾಟೆಗಳು ಮತ್ತೊಂದು ಮಗದೊಂದು ಅದೆಲ್ಲವನ್ನ ಹೊರತುಪಡಿಸಿ ನಾನಾಗಲೇ ಹೇಳಿದ ಹಾಗೆ ಪೋಲರೈಸೇಷನ್ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಕೆಲಸ ಬಿಜೆಪಿ ಮಾಡ್ತು. ಬಟ್ ಸುಮಾರು 27% ಆದಷ್ಟು ಮುಸ್ಲಿಂ ಮತದಾರರಿದ್ದಾರೆ. ಅದರಲ್ಲೂ ಸೌತ್ ಬೆಂಗಾಲ್ ಅಂತಂದ್ರೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು 100ಕ್ಕೂ ಹೆಚ್ಚಿದೆ. ಈ ಮಮತಾ ಬ್ಯಾನರ್ಜಿ ಅವರಿಗೆ ಗೆಲುವಿನ ಫಾರ್ಮುಲಾ ಬಹಳ ಈಸಿ ಇದೆ. ಬಿಜೆಪಿಗೆ ಹಂಗಿಲ್ಲ. 100 ಸೀಟ್ಗಳಲ್ಲಿ ಆರಾಮಾಗಿ ಗೆದ್ಕೊಂಡ್ಬಿಡ್ತಾರೆ. ಆನಂತರ ಹಿಂದೂ ಓಟ್ಗಳಿರುವಂತಹ ಕ್ಷೇತ್ರದಲ್ಲಿ 40ರಲ್ಲಿ ಗೆದ್ರು ಸಾಕು, 45ರಲ್ಲಿ ಗೆದ್ರು ಸಾಕು, ಅವರಿಗೆ ಗೆಲುವು ಬಂದ್ಬಿಡುತ್ತೆ ಅನ್ನುವಂಥದ್ದು ಅದೊಂದು ಮ್ಯಾಥಮೆಟಿಕ್ಸ್ ಇದೆ. ಬಿಜೆಪಿ ಯಾವ ರೀತಿ ಫಾಟ್ ಮಾಡಿರ್ಬೋದು, ಬಿಜೆಪಿ ಗೆಲ್ಲಬೇಕು ಅಂದ್ರೆ ಯಾವ ರೀತಿ ಅವರ ಮ್ಯಾಥ್ಸ್ ವರ್ಕ್ ಆಗಿರಬೇಕು ಅಂತ ಹೇಳಿ ಸರ್. ಅಲ್ಲ, ಬಿಜೆಪಿಗೆ ನಾನು ಆಗಲೇ ಹೇಳಿದಾಗೆ ಭಾಳ ದೊಡ್ಡ ಒಂದು ಅನುಕೂಲ ಏನು ಅಂತಂದರೆ 15 ವರ್ಷಗಳ ಆಡಳಿತ ವಿರೋಧಿ ಅಲೆ. ಈಗ 15 ವರ್ಷಗಳ ದುರಾಡಳಿತ ಅಂತ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದ್ರು, ನಾನು ಅದನ್ನು ಆಡಳಿತ ವಿರೋಧಿ ಅಲೆ ಅಂತ ಹೇಳ್ತೀನಿ. ಓಕೆ, ಅವ್ರ ಪಾರ್ಟಿಯ ವಕ್ತಾರರಾಗಿ ಅವರು ಆ ರೀತಿ ಹೇಳಬೇಕು. 15 ವರ್ಷಗಳ ಆಡಳಿತ ವಿರೋಧಿ ಅಲೆ ಏನಿದೆಯಲ್ಲ, ಈಗ ಕಳೆದ ಬಾರಿನೂ ಕೂಡ ಇದೇ ಥರದ ಎಕ್ಸಿಟ್ ಪೋಲ್ ಬಂದಿತ್ತು, ಆದರೆ ಫಲಿತಾಂಶ ಈ ರೀತಿ ಬರಲಿಲ್ಲ. ಈ ಸಾರಿನೂ ಹಂಗೇನೆ ಆಗತ್ತೆ ಅಂತ ನಾವು ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಯಾಕಂದರೆ ಕಳೆದ ಬಾರಿ ಚುನಾವಣೆ ಒಳಗಡೆ 10 ವರ್ಷದ ಆಡಳಿತ ವಿರೋಧಿ ಅಲೆ, ಈಗ 15 ವರ್ಷದ ಆಡಳಿತ ವಿರೋಧಿ ಅಲೆ. ಮತ್ತು ಈ ಆಡಳಿತದ ಒಂದು ವಿಷಯದೊಳಗಡೆ ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಅಲ್ಲಿ ಒಂದು ಲಾ ಆ್ಯಂಡ್ ಆರ್ಡರ್ ವಿಚಾರ ಇರ್ಬೋದು, ಆಮೇಲೆ ಈ ಬಾಂಗ್ಲಾದೇಶಿಗಳ ವಲಸೆ ಬರೋದು ಅಥವಾ ಅಲ್ಲೇನು ಬಾಂಗ್ಲಾದೇಶನ ವಲಸೆ ಬಂದಂಥವರ ಒಂದು ವಿಚಾರ ಇದೆಯಲ್ಲ, ಈ ವಿಚಾರ ಬಿಜೆಪಿ ಭಾಳ ಅದನ್ನು ಚೆನ್ನಾಗಿ ಪ್ಲೇ ಮಾಡಿದೆ. ಅದರೊಳಗಡೆ ಅವರ ಜವಾಬ್ದಾರಿನೂ ಬಹಳ ಇದೆ. 12-13 ವರ್ಷದಿಂದ ಕೇಂದ್ರದೊಳಗಡೆ ಅಧಿಕಾರ ನಡೆಸಿದಂಥವ್ರು ಬಾಂಗ್ಲಾದೇಶದಿಂದ ಇಂಟರ್ನ್ಯಾಷನಲ್ ಬಾರ್ಡ್ರನ್ನು ಪ್ರೊಟೆಕ್ಟ್ ಮಾಡೋದು ಅವ್ರ ಕೆಲಸ. ಅಲ್ಲಿ ಬಾಂಗ್ಲಾದೇಶದ ವಲಸಿಗರು ಬರ್ತಾ ಇದ್ದಾರೆ ಅಂದರೆ ಇದರಲ್ಲಿ ಬಿಜೆಪಿ ಜವಾಬ್ದಾರಿ ಇದೆ. ಬಟ್ ವಾಟ್ ಎವರ್, ಅದನ್ನು ಚೆನ್ನಾಗಿ ಅದ್ಭುತವಾಗಿ ಪ್ಲೇ ಅಂತೂ ಬಿಜೆಪಿಯವರು ಮಾಡಿದ್ದಾರೆ. ಆಮೇಲೆ ಚುನಾವಣೆ ಹತ್ತಿರ ಬಂದಾಗ ಬಿಜೆಪಿಗೆ ನೋಡಿ ಭಾಳಷ್ಟು ಅಡ್ವಾಂಟೇಜಸ್ ಇರುತ್ತೆ. ಬಿಜೆಪಿ ಅಂತಲ್ಲ, ಯಾವುದೇ ಒಂದು ಅಧಿಕಾರದಲ್ಲಿರುವಂಥ ಪಕ್ಷಕ್ಕೆ ಸಹಜವಾಗಿಯೇ ಕೆಲವು ಅಡ್ವಾಂಟೇಜ್ಗಳಿರ್ತವೆ, ಸಹಜ. ಆದರೆ ಬಿಜೆಪಿ ಸಹಜಕ್ಕೆ ಮೀರಿ ಕೆಲವು ಅಡ್ವಾಂಟೇಜ್ಗಳನ್ನು ತೋಳುವಷ್ಟು ಶಕ್ತಿ, ಸಾಮರ್ಥ್ಯ, ತಾಕತ್ತು ಅವ್ರಿಗೆ ಇದೆ. ಈಗ ಆ ಎಲ್ಲ ಒಂದು ಪ್ರಯತ್ನಗಳನ್ನು ಅವರಲ್ಲಿ ಮಾಡಿದ್ದಾರೆ. ಒಂದು ಉದಾಹರಣೆ ನಾನು ಹೇಳ್ತೀನಿ. ಮಮತಾ ಬ್ಯಾನರ್ಜಿ ಅವರ ಚುನಾವಣಾ ಸ್ಟ್ರಾಟಜಿಯನ್ನು ಮಾಡ್ತಾ ಇರುವಂಥ ಐಪ್ಯಾಕ್ ಸಂಸ್ಥೆ ಕಂಪ್ಲೀಟಾಗಿ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯ ಪ್ಲ್ಯಾನಿಂಗನ್ನು ಮಾಡ್ತಾ ಇದ್ದಂಥ ಸಂಸ್ಥೆ. ಎಲ್ಲ ಡೀಟೇಲ್ಸ್ ಅವ್ರ ಕಡೆ ಇತ್ತು. ಮಮತಾ ಬ್ಯಾನರ್ಜಿ ಸ್ಟ್ರಾಟಜಿ ಏನು, ಯಾವ ಕ್ಷೇತ್ರದಲ್ಲಿ ಯಾವ ಥರದ ಒಂದು ಸ್ಟ್ರಾಟಜಿ ಇದೆ, ಅಲ್ಲಿ ಇವ್ರು ಗೆಲ್ಲುವ ಸಾಧ್ಯತೆಗಳೆಷ್ಟು, 100% ಗೆಲ್ಲುವ ಸಾಧ್ಯತೆಗಳು, ಡೌಟ್ ಇರುವಂಥದ್ದು, 100% ಸೋಲುವಂಥದ್ದು, ಈ ಎಲ್ಲ ಮಾಹಿತಿ ಎಲ್ಲಿ ಏನು ಮಾಡಬೇಕು ಅನ್ನುವ ಸ್ಟ್ರಾಟಜಿ ಮಾಡ್ತಾ ಇದ್ದಂಥ ಐಪ್ಯಾಕ್ ಸಂಸ್ಥೆಯನ್ನು ಇವರು ಚುನಾವಣೆ ಮಧ್ಯದಲ್ಲಿನೇ ಕ್ಲೋಸ್ ಮಾಡಿಬಿಟ್ರು. ಆಲ್ಮೋಸ್ಟ್ ಐಪ್ಯಾಕ್ ಸಂಸ್ಥೆಯ ಆ ಮುಖ್ಯಸ್ಥರನ್ನು ಅವ್ರನ್ನ ಅರೆಸ್ಟ್ ಮಾಡಿ ಇಡಿ ರೈಡ್ ಮಾಡಿ ಅವರನ್ನು ಒಳಗಡೆ ಇಟ್ಟು ಎಲ್ಲಿವರೆಗೂ ಬಂತು ಪರಿಸ್ಥಿತಿ ಅಂತಂದರೆ, ಒಂದು 25 ದಿವಸ ಚುನಾವಣೆಗೇನು ಇರಬೇಕಾದ್ರೆ ಆ ಐಪ್ಯಾಕ್ ಸಂಸ್ಥೆ ತಮ್ಮ ಎಲ್ಲ ಸಿಬ್ಬಂದಿಗಳಿಗೂ ರಜೆ ಕೊಟ್ಟು ಆಫೀಸ್ ಕ್ಲೋಸ್ ಮಾಡಿಬಿಟ್ರು. ಅವ್ರ ಮುಖ್ಯಸ್ಥ ಹೋಗಿ ಜೈಲೊಳಗಡೆ ಇದ್ದರು. 29 ಏಪ್ರಿಲ್ಗೆ ಚುನಾವಣೆ ಮುಗಿದ ನಂತರ, 2ನೇ ಹಂತದ್ದು ಮುಗಿದ ನಂತರ 30ನೇ ತಾರೀಕಿಗೆ ಅವ್ರಿಗೆ ಬೇಲ್ ಸಿಕ್ತು. ಇಡೀ ಕೇಸ್ಗಳಲ್ಲಿ ಲೋವರ್ ಕೋರ್ಟಿಂದ ಬೇಲ್ ಸಿಕ್ತು. ಇಡೀ ಕೇಸ್ಗಳಲ್ಲಿ ಲೋವರ್ ಕೋರ್ಟ್ನಿಂದ ಬೇಲ್ಗಳು ಕೊಡಲ್ಲ. ಇಲ್ಲಿವರೆಗಿನ ಎಲ್ಲ ಒಂದು ಇದನ್ನು ನೋಡಿದಾಗ ಅವರು ಬೇಲ್ಗೋಸ್ಕರ ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಆದರೆ ಐಪ್ಯಾಕ್ ಸಂಸ್ಥೆ ಯಾರು ಚೀಫ್ ಇದ್ದರು, ಇಲೆಕ್ಷನ್ ಮುಗಿಯುವವರೆಗೂ ಅವರನ್ನು ಒಳಗಿಟ್ಟು ಇಲೆಕ್ಷನ್ ಮುಗಿದ ನಂತರ ಅವರು 30ನೇ ತಾರೀಕಿಗೆ ಬೇಲ್ ಸಿಕ್ತು. ಇಡಿ ಯಾವುದೇ ಅಬ್ಜೆಕ್ಷನ್ ಮಾಡಲಿಲ್ಲ ಬೇಲ್ಗೋಸ್ಕರ. ನೀವು ಬೇಲ್ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಡ್ತು. ಆಮ್ ಆದ್ಮಿ ಪಾರ್ಟಿಯ ಎಲ್ಲ ಮುಖ್ಯಸ್ಥರು, ಅವರ ಟಾಪ್ ಲೀಡರ್ಗಳಿಗೆ ಒಮ್ಮೆನೂ ಕೂಡ ಈ ರೀತಿ ಹೈಕೋರ್ಟಿಂದನೂ ಬೇಲ್ ಸಿಕ್ಕಿರಲಿಲ್ಲ, ಇವ್ರಿಗೆ ಸಿಕ್ತು. ಈ ಥರದ ಕೆಲವೊಂದು ಪ್ಲಸ್ ಆಗ್ಬೋದು. ಇದನ್ನು ಸರಿ ತಪ್ಪು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡೋಣ, ಆದರೆ ಇವೆಲ್ಲ ಬಿಜೆಪಿಗೆ ಹೆಲ್ಪ್ ಆಗ್ಬೋದು. ಅಂದ್ರೆ ಎಲ್ಲಾ ರೀತಿಯ ತಂತ್ರಗಾರಿಕೆಗಳು ಕೂಡ ವರ್ಕ್ ಆಗಿದೆ. ಬರೀ ತಂತ್ರ ಅಲ್ಲ, ಕುತಂತ್ರನೂ ಕೂಡ. ಹಾಗಾದ್ರೆ ಬೇರೆ ಪಾರ್ಟಿಯವರು ಕುತಂತ್ರ ಮಾಡೋದಿಲ್ವಾ, ಬರೀ ಬಿಜೆಪಿ ಅವರು ಅಷ್ಟೇ ಮಾಡ್ತಾರ ಅಂತ ಕೇಳ್ಬೋದು. ನೋ, ಎಲ್ಲ ಪಾರ್ಟಿಯವರು ಮಾಡ್ತಾರೆ. ಆದ್ರೆ ಬಿಜೆಪಿಯ ಮಟ್ಟಕ್ಕೆ ಕುತಂತ್ರವನ್ನ ಮಾಡಲಿಕ್ಕೆ ಉಳಿದೆಲ್ಲ ಪಾರ್ಟಿಗಳಿಗೆ ಇನ್ನೂ ಒಂದು 10-20 ವರ್ಷ ಟೈಮ್ ಬೇಕಾಗುತ್ತೆ. ರೈಟ್ ಸರ್, ಮತ್ತೆ ಬರ್ತೀನಿ. ಸದ್ಯದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ತಮಿಳುನಾಡಿನಲ್ಲಿ 2 ಕ್ಷೇತ್ರದಲ್ಲಿ ವಿಜಯ್ ಸ್ಪರ್ಧೆ ಮಾಡಿದ್ರು. ಅದರಲ್ಲಿ ಒಂದರಲ್ಲಿ ಮುನ್ನಡೆ, ಇನ್ನೊಂದರಲ್ಲಿ ಹಿನ್ನಡೆ. ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ್ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಪೆರಂಬೂರು ವಿಧಾನಸಭಾ ಕ್ಷೇತ್ರದಲ್ಲಿ
ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂತಹ ಕುತೂಹಲ ಅಂತೂ ಖಂಡಿತ ಇದೆ. 234 ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲಿ 118 ಮ್ಯಾಜಿಕ್ ನಂಬರ್. ಸದ್ಯದ ಅಪ್ಡೇಟ್ ಪ್ರಕಾರ ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಟಿವಿಕೆ ಪಕ್ಷ, ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಡಳಿತಾರೂಢ ಡಿಎಂಕೆ ತಮಿಳುನಾಡಿನಲ್ಲಿ 35 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಎಡಿಎಂಕೆ 17 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಉಳಿದಂತೆ ವಿಜಯ್ ಅವರ ಪಕ್ಷ 2 ಕ್ಷೇತ್ರದಲ್ಲಿ ಮಾತ್ರ. ಖುದ್ದು ವಿಜಯ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ತಿರುಚಿರಾಪಳ್ಳಿ ಪೂರ್ವ ಹಾಗೆಯೇ ಪೆರಂಬೂರ್ನಲ್ಲಿ. ಅದರಲ್ಲಿ ತಿರುಚಿರಾಪಳ್ಳಿಯಲ್ಲಿ ಹಿನ್ನಡೆಯಲ್ಲಿದ್ದಾರೆ, ಪೆರಂಬೂರ್ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಸದ್ಯದ ನಂಬರ್ಸ್ ನ ಗಮನಿಸ್ತಾ ಇದ್ದೀರಿ. ಟಿಎಂಸಿ 80 ವಿಧಾನಸಭಾ ಕ್ಷೇತ್ರದಲ್ಲಿ ಟಿಎಂಸಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆರಂಭದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿತ್ತು, ಟ್ರೆಂಡ್ ಚೇಂಜ್ ಆಗಿದೆ, ಹಾವು ಏಣಿಯ ಆಟ ಮುಂದುವರೆದಿದೆ. ಟಿಎಂಸಿ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಪಶ್ಚಿಮ ಬಂಗಾಳದಲ್ಲಿ. 75 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಅಥವಾ ಎಡಪಕ್ಷಗಳು ಯಾವುದೇ ರೀತಿಯಾದಂತಹ ಲೀಡನ್ನ ಇದುವರೆಗೆ ಪಡ್ಕೊಂಡಿಲ್ಲ. ಸದ್ಯದ ಟ್ರೆಂಡ್ ಟಿಎಂಸಿ 83 ಕ್ಷೇತ್ರಗಳಲ್ಲಿ, ಬಿಜೆಪಿ 75 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಯಾರು 148 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡ್ತಾರೋ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಹಾಗೆ. ಕೇರಳದ ಸದ್ಯದ ನಂಬರ್ಸ್ ನ ಗಮನಿಸ್ತಾ ಇದ್ದೀರಿ, ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. ಆಡಳಿತಾರೂಢ ಎಲ್ಡಿಎಫ್ 69 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ 71 ಕ್ಷೇತ್ರದಲ್ಲಿ ಗೆಲುವು ದಾಖಲು ಮಾಡಬೇಕು. ಯುಡಿಎಫ್ ಹಲವು ಸಮೀಕ್ಷೆಗಳ ಪ್ರಕಾರ ಇವರು ಗೆಲ್ತಾರೆ ಅನ್ನುವಂಥದ್ದಿತ್ತು. ನೆಕ್ ಟು ನೆಕ್ ಫೈಟ್ ಕಾಣಿಸ್ತಾ ಇದೆ. 67 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೆ ಬಿಜೆಪಿ ಕೇರಳದಲ್ಲಿ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ವಿಧಾನಸಭೆಯಲ್ಲಿ ಕೇರಳದಲ್ಲಿ ಬಿಜೆಪಿ ಯಾವುದೇ ಗೆಲುವನ್ನ ದಾಖಲು ಮಾಡಿರಲಿಲ್ಲ. ಕೇರಳದಲ್ಲಿ ಬಿಜೆಪಿ ಮೊದಲಿಗೆ ಗೆಲುವನ್ನ ದಾಖಲು ಮಾಡಿದ್ದು 2016ರಲ್ಲಿ. ಆಗ 1 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡುವಲ್ಲಿ ಸಕ್ಸಸ್ ಆಗಿತ್ತು. ಆದರೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಕೇರಳದಲ್ಲೂ ಕೂಡ ಬಿಜೆಪಿ ವರ್ಕ್ ಮಾಡುವಂತಹ ಪ್ರಯತ್ನ ಮಾಡಿದೆ. ಬಟ್ ರಿಸಲ್ಟ್ ಗಮನಿಸ್ತಾ ಇದ್ದೀರಿ, 2ರಲ್ಲಿ ಟ್ರೆಂಡ್, ಈಗಿನ ಆರಂಭಿಕ ಮುನ್ನಡೆ 2ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ತಮಿಳುನಾಡಿದ್ದು ಸದ್ಯದ ಟ್ರೆಂಡ್ ನೋಡ್ತಾ ಇದ್ದೀರಿ. ಡಿಎಂಕೆ, ಆಡಳಿತಾರೂಢ ಡಿಎಂಕೆ 43 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಿಎಂಕೆ ಮೈತ್ರಿಕೂಟ, ಎಡಿಎಂಕೆ ಮೈತ್ರಿಕೂಟ 16ರಲ್ಲಿ ಮುನ್ನಡೆಯನ್ನ, 16-17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಟಿವಿಕೆ, ನಟ ವಿಜಯ್ ಅವರ ಟಿವಿಕೆ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿದೆ. 4 ವಿಧಾನಸಭಾ ಕ್ಷೇತ್ರಗಳು. ತಮಿಳುನಾಡಿನಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 234. ಬೇರೆ ಬೇರೆ ರಾಜ್ಯಗಳ ಪಂಚರಾಜ್ಯಗಳಲ್ಲಿ ಸದ್ಯ ಪುದುಚೇರಿಯ ಸದ್ಯದ ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ದೀರಿ. ಒಟ್ಟು 30 ವಿಧಾನಸಭಾ ಕ್ಷೇತ್ರಗಳು. ಗೆಲ್ಲೋದಕ್ಕೆ 16 ಕ್ಷೇತ್ರಗಳಲ್ಲವರು ಗೆಲುವನ್ನ ದಾಖಲು ಮಾಡಬೇಕು. ಸದ್ಯ ಅಲ್ಲಿರೋದು ಎನ್ಡಿಎ ಮೈತ್ರಿಕೂಟದ ಸರ್ಕಾರ. ಎನ್ಡಿಎ ಮೈತ್ರಿಕೂಟ ಸುಮಾರು 13 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಿಎಂಕೆ ಮೈತ್ರಿಕೂಟ 4ರಲ್ಲಿ, ಟಿವಿಕೆ 30ಕ್ಕೆ 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಆದರೆ ಇದುವರೆಗೆ ಖಾತೆ ಓಪನ್ ಆಗಿಲ್ಲ ಅಥವಾ ಯಾವ ಕ್ಷೇತ್ರದಲ್ಲೂ ಲೀಡ್ ಅನ್ನ ಪಡ್ಕೊಂಡಿಲ್ಲ. ಮತ್ತೊಂದು ಕ್ಷೇತ್ರ ಅಸ್ಸಾಂ, 123 ವಿಧಾನಸಭಾ ಕ್ಷೇತ್ರಗಳು. ಯಾರು 64 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡ್ತಾರೋ, 126ರಲ್ಲಿ 64 ಮ್ಯಾಜಿಕ್ ನಂಬರ್, ಅವರು ಗೆಲುವನ್ನ ದಾಖಲು ಮಾಡ್ತಾರೆ. ಬಿಜೆಪಿ ಸದ್ಯ 54 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. ಮಹೇಶ್ ತೆಂಗಿನಕಾಯಿ ಅವ್ರ ಬಳಿ ಹೋಗ್ತೀನಿ. ಸರ್, ಕೇರಳದಲ್ಲಿ ಓಡಾಡ್ ಬಂದ್ರಿ. ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಬಾರಿಯೂ ಕೂಡ ತಾವು ವರ್ಕ್ ಮಾಡಿದಿರಿ. ಬಟ್ ಆರಂಭಿಕ ಟ್ರೆಂಡ್ ಕಾಣಿಸ್ತಾ ಇಲ್ಲ. ಕೇವಲ 2 ಕ್ಷೇತ್ರಕ್ಕೆ ಮಾತ್ರ ಬಿಜೆಪಿ ಅಥವಾ ಬಿಜೆಪಿಯ ಮೈತ್ರಿಕೂಟ ಸೀಮಿತ ಆದ ಕಾಣಿಸ್ತಾ ಇದೆ. ಇದೇ ಫೈನಲ್ ಅಂತ ಹೇಳೋಕೆ ಖಂಡಿತ ಸಾಧ್ಯ ಇಲ್ಲ. ಬಟ್ ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ನಿರೀಕ್ಷೆ ಇದೆ ಸರ್? ನೋಡಿ, ಈ ಸಲ ಕೇರಳದ ಮತದಾರರಲ್ಲಿ ಕೂಡ ಯಾವ ರೀತಿಯಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ನಡೆದಿರ್ತಕ್ಕಂತಹ ಚುನಾವಣೆಯ ಫಲಿತಾಂಶ ನಾವು ಗಮನಿಸ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, ಸ್ವಲ್ಪ ಸಮಯ ಕಳೆದ ಮೇಲೆ ಇನ್ನೂ ಕೂಡ ನಾವು ಒಳ್ಳೆ ರೀತಿಯಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಅನ್ನ ಕೇರಳದಲ್ಲಿ ಮಾಡ್ತೇವೆ ಅಂತ ಸಂಪೂರ್ಣ ವಿಶ್ವಾಸ ಇದೆ.
ಯಾಕಂದರೆ ಕಳೆದ 20-25 ದಿವಸ ನಾವು ಕೇರಳ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಅನೇಕರು ಕರ್ನಾಟಕದಿಂದ ಭಾಗವಹಿಸಿದ್ವಿ. ಈ ಸಲ ಮತದಾರರಿಗೂ ಕೂಡ ಅನಿಸ್ತಾ ಇತ್ತು UDF LDF ಅನ್ನು ಬೇಡ, ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಒಲವನ್ನು ತೋರಿಸ್ಬೇಕನ್ನತಕ್ಕಂಥ ಮಾಹಿತಿ ಕೂಡ ನಮಗೆ ಇನ್ಫಾರ್ಮೇಷನ್ ಇದೆ. ನನಗೆ ವಿಶ್ವಾಸ ಇದೆ ಕನಿಷ್ಠ 10-12 ಕ್ಷೇತ್ರದಲ್ಲಾದರೂ ಕೂಡ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಭಾರತೀಯ ಜನತಾ ಪಾರ್ಟಿಗಾಗುತ್ತೆ. ಅದರಲ್ಲಿ ವಿಶೇಷವಾಗಿ ವೋಟ್ ಶೇರ್ ಏನಿದೆ ಈ ಸಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟ್ ಶೇರ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ NDA ಅಲಯನ್ಸ್ ಏನಿದೆ ಅದನ್ನು ನಾವು ಪಡಿತೀವಿ ಅನ್ನತಕ್ಕಂಥ ವಿಶ್ವಾಸ ಇದೆ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.